ಯುರೋಪ್ನಲ್ಲಿದೆ ಒಂದು ಹಿಂದೂ ಹಳ್ಳಿ. ಹಂಗೇರಿಯಲ್ಲೂ ಕೃಷ್ಣ ಜನ್ಮಾಷ್ಟಮಿ ಹೋಳಿಯನ್ನ ಬಹಳ ಸಂಭ್ರಮದಿಂದ ಆಚರಿಸುತ್ತಾರೆ. ಈ ಹಿಂದೂ ಹಳ್ಳಿಯಲ್ಲಿ ತಮಗೆ ಬೇಕಾದದ್ದನ್ನ ತಾವೇ ಬೆಳೀತಾರೆ. ವಿದ್ಯುತ್ ಶಕ್ತಿಯನ್ನ ತಾವೇ ಉತ್ಪಾದಿಸುತ್ತಾರೆ. ಆತ್ಮನಿರ್ಭರತೆಯೇ ಈ ಹಳ್ಳಿಯ ಬಹಳ ದೊಡ್ಡ ಶಕ್ತಿ. ನಮಸ್ಕಾರ. ಈಗ ಎಲ್ಲೆಲ್ಲೂ ಮಾಡರ್ನ್ ಲೈಫ್ ಸ್ಟೈಲ್, ಟೆಕ್ನಾಲಜಿಯ ಯುಗ, AI ಬೇರೆ ಬಂದ್ಬಿಟ್ಟಿದೆ. ಇಂಥ ಕಾಲಘಟ್ಟದಲ್ಲಿ ಹಿಂದಿನ ಸಂಪ್ರದಾಯದಂತೆ ಬದುಕ್ತಾ ಇರುವಂತಹ ಒಂದು ಹಳ್ಳಿ ಇದೆಯಂತೆ. ಆ ಹಳ್ಳಿ ಇರೋದು ಭಾರತದಲ್ಲ, ಬದಲಾಗಿ ಯುರೋಪ್ನಲ್ಲಿ. ಯಾವುದು ಆ ಹಳ್ಳಿ? ಅಲ್ಲಿನ ಜನರು ಹೇಗೆ ಇನ್ನೂ ಹಳೆಯ ಸಂಪ್ರದಾಯದಂತಲೇ ಬದುಕ್ತಾ ಇದ್ದಾರೆ? ಯುರೋಪ್ನ ಈ ಹಳ್ಳಿಯಲ್ಲಿ ಸನಾತನ ಧರ್ಮ ಹೇಗೆ ಬೇರೂರಿದೆ ಅನ್ನೋದನ್ನ ಇವತ್ತಿನ ಈ ಸ್ಟೋರಿಯಲ್ಲಿ ಹೇಳ್ತೀನಿ. ಇದು ಇಡೀ ಯುರೋಪ್ ಖಂಡದಲ್ಲೇ ಬಹಳ ದೊಡ್ಡ ಹಿಂದೂ ಹಳ್ಳಿ ಆಗಿದೆ. ಅಂದಹಾಗೆ ಹಂಗೇರಿಯಲ್ಲಿರುವಂತಹ ಈ ಹಳ್ಳಿಯ ಹೆಸರು ಕೃಷ್ಣ ವ್ಯಾಲಿ ಅಥವಾ ನವಬ್ರಜಧಾಮ. ಇದು ಹಂಗೇರಿಯಲ್ಲಿರುವಂತಹ ಅತಿ ದೊಡ್ಡ ಹಿಂದೂ ಗ್ರಾಮ. ಇಲ್ಲಿನ ಹೆಣ್ಮಕ್ಕಳು ಸೀರೆ ಉಡ್ತಾರೆ. ಇಲ್ಲಿನ ಗಂಡಸರು ಧೋತಿ ಕುರ್ತಾವನ್ನ ಹಾಕ್ತಾರೆ. ಮಕ್ಕಳು ಹಣೆಗೆ ತಿಲಕ ಹಚ್ಕೊಂಡು ಶಾಲೆಗೆ ಹೋಗ್ತಾರೆ. ಅಂದಹಾಗೆ ಇಲ್ಲಿನ ಶಾಲೆಗಳಲ್ಲಿ ನಮ್ಗೇನು ಕಲಿಸ್ತಾರೆ ಅದನ್ನು ಕಲಿಸ್ತಾ ಇಲ್ಲ, ಬದಲಾಗಿ ಸಂಸ್ಕೃತವನ್ನ, ವೈದಿಕ ಪಾಠಗಳನ್ನ ಕಲಿಸ್ತಾ ಇದ್ದಾರೆ. ಈ ಗ್ರಾಮದಲ್ಲಿ ಟ್ರ್ಯಾಕ್ಟರ್ಗಳ ಶಬ್ದ ಕೇಳೋದಿಲ್ಲ, ಬದಲಾಗಿ ಎತ್ತುಗಳನ್ನೇ ಬಳಸಿ ವ್ಯವಸಾಯವನ್ನ ಮಾಡ್ತಾರೆ. ಇವರ ಜೀವನ ಶೈಲಿ ಬಹಳ ಸರಳ, ಅದು ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಇಂಥ ಒಂದು ಅದ್ಭುತ ಗ್ರಾಮಕ್ಕೆ ಅಡಿಪಾಯ ಹಾಕಿದವರು ಸಂತ ಶಿವರಾಮ ಸ್ವಾಮಿ. ಅವರು 1993ರಲ್ಲೇ ಹಂಗೇರಿಯಲ್ಲಿರುವಂತಹ ಈ ಹಳ್ಳಿಯನ್ನ ಸನಾತನ ಧರ್ಮದ ಕೇಂದ್ರವನ್ನಾಗಿ ಮಾಡೋದಕ್ಕಾಗಿ ಅಡಿಪಾಯವನ್ನ ಹಾಕಿದ್ರು. ಅಷ್ಟೇ ಅಲ್ಲ, ಭಗವದ್ಗೀತೆಯನ್ನ ಹಂಗೇರಿಯನ್ ಭಾಷೆಗೆ ಅನುವಾದ ಕೂಡ ಮಾಡಿದ್ರು. ಇವರ ಈ ಪ್ರಯತ್ನದಿಂದಾಗಿ ಸಾವಿರಾರು ಯುರೋಪಿಯನ್ನರು ಸನಾತನ ಧರ್ಮದ ಬಗ್ಗೆ ತಿಳ್ಕೊಂಡು ಈಗ ಸನಾತನ ಧರ್ಮವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಈ ಹಳ್ಳಿ ನಿಜವಾಗ್ಲೂ ಆತ್ಮನಿರ್ಭರವಾಗಿದೆ. ಈ ಹಳ್ಳಿಯಲ್ಲಿ ಅವರದ್ದೇ ಆದ ಗೋಶಾಲೆ, ಅವರದ್ದೇ ಆದ ಶಾಲೆಗಳು, ಅವರದ್ದೇ ಆದಂತಹ ದೇವಾಲಯಗಳು ಇವೆ. ಇದನ್ನ ನೋಡಿದ್ರೆ ಯುರೋಪ್ನಲ್ಲಿ ಸತ್ಯಯುಗಾನೇ ಮರಳಿ ಬಂದಿದೆಯೇನೋ ಅಂತ ಅನ್ಸುತ್ತೆ. ಇಡೀ ಜಗತ್ತೇ AI ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ಹಂಗೇರಿಯಲ್ಲಿರುವಂತಹ ಈ ಹಳ್ಳಿಯ ಜನರು ಮಾತ್ರ ಸಂಸ್ಕೃತ ಮತ್ತು ಕೃಷಿಯಲ್ಲೇ ಮಗ್ನರಾಗಿದ್ದಾರೆ. ಇಲ್ಲಿನ ಮಕ್ಕಳಂತೂ ವಿಡಿಯೋ ಗೇಮ್ ಅಥವಾ ಗ್ಯಾಜೆಟ್ಗಳಿಂದ ದೂರ ಆಗಿದ್ದಾರೆ. ಶಾಲೆಯಿಂದ ಬಂದ ತಕ್ಷಣ ಆಟ ಆಡೋದನ್ನ ಬಿಟ್ಟು ಗೋಶಾಲೆಗೆ ಹೋಗಿ ಅಲ್ಲಿ ಗೋ ಸೇವೆಯನ್ನ ಮಾಡ್ತಾರೆ. ಮಕ್ಕಳು ಇಂಥದ್ದನ್ನೆಲ್ಲ ಕೇವಲ ಶಿಕ್ಷಣದ ಮೂಲಕ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಂಸ್ಕೃತಿಯ ಬೇರು ಗಟ್ಟಿಯಾಗಿದ್ದಾಗ ಮಾತ್ರ ಮಕ್ಕಳು ಇಂಥ ಪಾಠಗಳನ್ನ ಕಲಿಯೋದಕ್ಕೆ ಸಾಧ್ಯ. ಈ ಹಳ್ಳಿ ಇರೋದ್ರಿಂದಾನೇ ಹಂಗೇರಿಗೆ ಬರುವಂತಹ ಪ್ರವಾಸಿಗರ ಸಂಖ್ಯೆ ಅಲ್ಲಿನ ಜನಸಂಖ್ಯೆಗಿಂತಲೂ ಜಾಸ್ತಿ ಆಗ್ತಾ ಇದೆಯಂತೆ. ಈ ಕಾರಣದಿಂದಾಗಿಯೇ ಹಂಗೇರಿಗೆ ಬರುವ ಪ್ರವಾಸಿಗರ ಸಂಖ್ಯೆಗಿಂತಲೂ ಈ ಹಳ್ಳಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆಯಂತೆ. ಈವನ್ ಹಂಗೇರಿ ಸರ್ಕಾರ ಕೂಡ ಈ ಹಳ್ಳಿಯನ್ನ ಆ ದೇಶದ ಬಹಳ ದೊಡ್ಡ ಆಕರ್ಷಣೆ ಅಂತ ಕರೆದಿದೆ. ಈ ಗ್ರಾಮದ ಮತ್ತೊಂದು ದೊಡ್ಡ ಶಕ್ತಿ ಅಂದ್ರೆ ಅದು ಆತ್ಮನಿರ್ಭರತೆ. ಪ್ರತಿ ಮನೆಯಲ್ಲೂ ಸೋಲಾರ್ ಪ್ಯಾನಲ್ ಇದೆ. ಇದರಿಂದಾಗಿ ಅವರು ತಮಗೆ ಬೇಕಾದ ವಿದ್ಯುತ್ ಶಕ್ತಿಯನ್ನ ಅವರೇ ಉತ್ಪಾದಿಸಿಕೊಳ್ತಾರೆ. ತಮ್ಮದೇ ಹೊಲದಲ್ಲಿ ಅಕ್ಕಿ ಬೆಳಿತಾರೆ. ತಮ್ಮದೇ ಗೋಶಾಲೆಯಲ್ಲಿ ಹಸುಗಳ ಸೇವೆ ಮಾಡೋದ್ರ ಮೂಲಕವಾಗಿ ಹಾಲನ್ನ ಉತ್ಪಾದನೆ ಮಾಡ್ತಾರೆ. ಅಲ್ಲೇ ಇರುವಂತಹ ಒಂದು ಆಯುರ್ವೇದ ಕೇಂದ್ರದಿಂದ ಆರೋಗ್ಯವನ್ನ ಕಾಪಾಡಿಕೊಳ್ತಾರೆ. ಈ ಇಡೀ ಗ್ರಾಮ ತನ್ನ ಅವಶ್ಯಕತೆಗಾಗಿ ಸರ್ಕಾರವನ್ನ ಅವಲಂಬಿತವಾಗಿಲ್ಲ. ಈ ಹಳ್ಳಿ ಆಧುನಿಕತೆ ಮತ್ತೆ ಸಂಸ್ಕೃತಿ ಒಟ್ಟಾಗಿ ಸಾಗಬಹುದು ಅನ್ನೋದಕ್ಕೆ ಬಹಳ ದೊಡ್ಡ ಉದಾಹರಣೆ. ಅಷ್ಟೇ ಅಲ್ಲ, ಈ ಹಳ್ಳಿಯಲ್ಲಿ ದೀಪಾವಳಿ, ಹೋಳಿ, ಕೃಷ್ಣ ಜನ್ಮಾಷ್ಟಮಿಯಂತಹ ಭಾರತೀಯರು ಆಚರಿಸುವಂತಹ ಎಲ್ಲಾ ಹಬ್ಬಗಳನ್ನು ಬಹಳ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತೆ. ಸಾವಿರಾರು ಯುರೋಪಿಯನ್ನರು ಈ ಹಬ್ಬಗಳನ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದನ್ನ ನೋಡೋದಕ್ಕಾಗಿ ಇಲ್ಲಿ ಬರ್ತಾರಂತೆ. ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಯುರೋಪ್ನಲ್ಲಿ ಭಾರತದ ಈ ಸಂಪ್ರದಾಯಗಳು, ಆಚರಣೆಗಳು ಅಲ್ಲಿ ಇನ್ನೂ ಜೀವಂತವಾಗಿದೆ. ಅಲ್ಲಿನವರು ಆಚರಿಸ್ತಾ ಇದ್ದಾರೆ.
ಅಲ್ಲಿನವರು ಆರಾಧಿಸ್ತಾ ಇದ್ದಾರೆ ಅನ್ನೋದನ್ನ ನೋಡುವಾಗ ನಿಜಕ್ಕೂ ಹೆಮ್ಮೆ ಅಂತ ಅನ್ಸುತ್ತೆ. ಈ ಹಳ್ಳಿ ಕೇವಲ ಒಂದು ಪ್ರವಾಸಿ ತಾಣ ಮಾತ್ರ ಅಲ್ಲ, ಇದು ಇಡೀ ಜಗತ್ತಿಗೆ ಒಂದು ಸಂದೇಶವನ್ನ ನೀಡುತ್ತೆ. ಅದೇನಂದ್ರೆ, ನೀವೆಷ್ಟೇ ಆಧುನಿಕರಾಗಿದ್ರೂ ಪರವಾಗಿಲ್ಲ, ನಿಮ್ಮ ಸಂಸ್ಕೃತಿಯ ಬೇರು ಅನ್ನೋದು ತುಂಬಾ ಆಳವಾಗಿದ್ರೆ, ಗಟ್ಟಿಯಾಗಿದ್ರೆ ಅದನ್ನ ಎಂಥವರಿಂದಲೂ ಅಳಿಸಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಸೊ ತಂತ್ರಜ್ಞಾನಗಳ ಜೊತೆಗೆ ನಮ್ಮ ಸಂಸ್ಕೃತಿಯನ್ನ ಉಳಿಸಬೇಕು ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಈ ಕೃಷ್ಣ ವ್ಯಾಲಿ ನೀಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.